ಈಗ ಇತ್ತೀಚೆಗೆ ನೀವು ಕೇಳ್ತಾ ಇರ್ಬೋದು, ಇತ್ತೀಚೆಗೆ ಅಂದರೆ ಒಂದು ಕಳೆದ 2 ದಿನಗಳಿಂದ ಈ ಸಾಮಾಜಿಕ ಜಾಲತಾಣದಲ್ಲೂ ಬಹಳ ಸದ್ದಾಗ್ತಾ ಇದೆ, ಧೂಳೆಬ್ಬಿಸ್ತಾ ಇದೆ ಅಂತ. ಯಾವುದು ಆ 3 ಲೆಟರ್ಸ್ CJP. ವಾಟ್ ಡಸ್ ಇಟ್ ಮೀನ್? ನೋಡ್ತಾ ಹೋಗೋಣ. ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ CJP ಎನ್ನುವ ಪಕ್ಷ ಧೂಳೆಬ್ಬಿಸ್ತಾ ಇದೆ. BJPನೂ ಲೆಕ್ಕಕ್ಕಿಲ್ಲ, ಕಾಂಗ್ರೆಸ್ಸೂ ಲೆಕ್ಕಕ್ಕಿಲ್ಲ ಅನ್ನುವ ಥರದಲ್ಲಿ ವಾತಾವರಣ ನಿರ್ಮಾಣವಾಗಿದೆ. ಏನದು ಹಾಗಾದ್ರೆ? ನೋಡ್ತಾ ಹೋಗೋಣ. ಲೆಟ್ಸ್ ಫೋಕಸ್. ಭಾರತದಲ್ಲಿ ಅದ್ಭುತವಾದ ಘಟ್ಟ ಅನಾವರಣ. ಮೇ 2026 ಪಕ್ಷ ಸ್ಥಾಪನೆಯಾಗಿ ವಾರದ ಒಪ್ಪತ್ತಿನಲ್ಲೇ ಭಾರಿ ಸಂಚಲನ, ಸೆನ್ಸೇಷನಲ್. BJP ಅಂತ ದಿಗ್ಗಜ ರಾಜಕೀಯ ಪಕ್ಷವೇ ಇಲ್ಲಿ ತರಗಲೆ ಆಗ್ತಾ ಇದೆಯಾ? ಶತಮಾನ ಕೂರೋ ವೃದ್ಧ ಪಕ್ಷ ಕಾಂಗ್ರೆಸ್ ಸಹ ಉಡಿಸಾಗ್ತಾ ಇದೆಯಾ? ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಪಕ್ಷವಾಗುವತ್ತ CJP ಒಂದು ಸೂಚನೆ ಕೊಡ್ತಾ ಇದೆ. CJP ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ. ಏನ್ರಿ ಇದು? ನೋಡ್ತಾ ಹೋಗೋಣ. ದೇಶದ ಎಲ್ಲೆಲ್ಲೂ ಕಾಕ್ರೋಚ್ ಜನತಾ ಪಾರ್ಟಿ ಅಲೆ ಈಗ ಬೆಲೆಯನ್ನ ಪಡೆದುಕೊಳ್ತಾ ಇದೆಯಾ, ವ್ಯಾಲ್ಯೂ ಪಡೆದುಕೊಳ್ತಾ ಇದೆಯಾ? ಹೀಗೊಂದು ಸಂಚಲನ ಈಗ ಸೃಷ್ಟಿಯಾಗ್ತಾ ಇದೆ. BJPನೂ ಲೆಕ್ಕಕ್ಕಿಲ್ಲ, ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್, ಎರಡೂ ರಾಷ್ಟ್ರೀಯ ಪಕ್ಷಗಳೇ. ಮೇ 2026 ಭಾರತದಲ್ಲಿ ಒಂದು ಅದ್ಭುತವಾದಂತಹ ಘಟ್ಟ ಅನಾವರಣ ಆಗ್ತಾ ಇದೆಯಾ? ಪಕ್ಷ ಸ್ಥಾಪನೆಯಾಗಿ ವಾರದ ಒಪ್ಪತ್ತಿನಲ್ಲೇ ಭಾರಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಅನ್ನೋದು ಸದ್ಯದ ಒಂದು ಮನಸ್ಥಿತಿ, ಸದ್ಯದ ಒಂದು ಅಂಶ, ಸದ್ಯದ ಒಂದು ಪ್ರಸ್ತುತ ಘಟ್ಟ. ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಪಕ್ಷವಾಗುತ್ತಾ CJP ಅನ್ನುವ ಪ್ರಶ್ನೆಗೆ ಇಂಬು ಕೊಡುವಂತೆ ಚರ್ಚೆ ನಡೀತಾ ಇದೆ. ಕಾಕ್ರೋಚ್ ಜನತಾ ಪಾರ್ಟಿ CJP. ದೇಶದ ಎಲ್ಲೆಲ್ಲೂ ಕಾಕ್ರೋಚ್ ಜನತಾ ಪಾರ್ಟಿಯ ಅಲೆ ಈಗ ಸೃಷ್ಟಿಯಾಗಿದೆ. ಏನ್ರಿ ಇದು ಕಾಕ್ರೋಚು? ನೋಡ್ತಾ ಹೋಗೋಣ. ಸೋಷಿಯಲ್ ಮೀಡಿಯಾದಲ್ಲಿ ಈಗ CJP ಧೂಳೆಬ್ಬಿಸ್ತಾ ಇದೆ. ಇವತ್ತಿನ ಈ ಜನ್ಜಿ ಜಮಾನದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಸೋಷಿಯಲ್ ಮೀಡಿಯಾ ಅಂತ ಹೇಳಿದ ತಕ್ಷಣ ಇವತ್ತು ಅನಿವಾರ್ಯ ಭಾಗ ಆಗಿದೆ ಅಲ್ವೇ? ಯಾಕಂತ ಹೇಳಿದ್ರೆ ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಿದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ, ಅಂಥ ಒಂದು ಜಮಾನದಲ್ಲಿ ನಾವೆಲ್ಲ ಇದ್ದೀವಿ. ಓಕೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ CJP ಸಂಚಲನ ಮಾಡ್ತಾ ಇದೆ. ಅದರ ಸಂಪೂರ್ಣ ವಿವರವನ್ನು ಒಂದೊಂದೇ ನೋಡ್ತಾ ಹೋಗೋಣ. ಇನ್ಸ್ಟಾಗ್ರಾಮ್ನಲ್ಲಿ ದಾಖಲೆಯ ಫಾಲೋವರ್ಸ್. ಸಾಮಾಜಿಕ ಜಾಲತಾಣದ ಒಂದು ಪ್ರಭಾವ ನೋಡಿ. ಇವತ್ತಿನ ಜನ ಯಾವ ರೀತಿ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ? ಕಾಂಗ್ರೆಸ್ BJPಯನ್ನೇ ಮೀರಿಸಿದೆ CJP. BJP ಈವರೆಗೂ ಪಡೆದಿರೋದು 8 ಮಿಲಿಯನ್ ಫಾಲೋವರ್ಸ್. ವಾರದ ಕೂಸು CJPಗೆ 12 ಮಿಲಿಯನ್ಗೂ ಹೆಚ್ಚು ಫಾಲೋವರ್ಸ್ ಇದ್ದಾರೆ. ಕಾಂಗ್ರೆಸ್ ಇನ್ಸ್ಟಾ ಫಾಲೋವರ್ಸ್ ಎಷ್ಟು ಗೊತ್ತಾ? 13 ಮಿಲಿಯನ್ ಇದ್ದಾರೆ. ಇನ್ನು ಕೆಲವೇ ಹೊತ್ತಲ್ಲಿ ಈ ದಾಖಲೆಯೂ ಕೂಡ ಬ್ರೇಕ್ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಅನ್ನೋದು ಸದ್ಯದ ಸುದ್ದಿ. ಜನ್ಜಿಗಳ ಹಾಟ್ ಫೇವರೇಟ್ ಆಗಿದೆ CJP. ನಟಿ ರಮ್ಯಾ, MP ಮಹುವಾ ಮೊಯಿತ್ರಾ, ಕೀರ್ತಿ ಆಜಾದ್ ಕೂಡ ಸಪೋರ್ಟ್ ಮಾಡಿದ್ದಾರೆ. ನನ್ನ ವೋಟ್ CJPಗೆ ಅಂತ ನಟಿ ರಮ್ಯಾ ಘೋಷಣೆ ಕೂಡ ಮಾಡಿದ್ದಾರೆ. ಏನ್ರಿ ಇದು? ಎಸ್, ಸೋಷಿಯಲ್ ಮೀಡಿಯಾದಲ್ಲಿ CJP ಸಂಚಲನ ಅಂತ ಅನ್ನದೇ ಇರ್ಲಿಕ್ಕಾಗಲ್ಲ. ಅಂಥ ಒಂದು ಸ್ಫೋಟಕ ಸುದ್ದಿ ಇದು. ಕಾರಣ ಏನು ಅಂತ ಹೇಳಿದ್ರೆ, ಸಂಚಲನ ಕ್ರಿಯೇಟ್ ಮಾಡೋದು, ಸೆನ್ಸೇಷನ್ ಕ್ರಿಯೇಟ್ ಮಾಡೋದು, ಆ ಒಂದು ಮೂಮೆಂಟ್ ಬೇಕು, ಒಂದು ಡಿವೈನ್ ಟೈಮಿಂಗ್ ಬೇಕು. ಆ ಟೈಮಿಂಗ್ನ ನೋಡಿ ಯಾವಾಗ ರಿಸಲ್ಟ್, ಈಗ ನಾವು ಸ್ಟ್ರೈಕ್ ರೇಟ್ ಅಂತೀವಲ್ಲ ಕ್ರಿಕೆಟಲ್ಲಿ, ಅತಿ ಕಡಿಮೆ ಬಾಲಿಗೆ ಅತಿ ಹೆಚ್ಚು ರನ್ಗಳನ್ನು ಬಾರಿಸಿದ್ರು ಅಂತ, ಹಾಗೆ ಕೆಲವೇ ಹೊತ್ತಲ್ಲಿ ಕೆಲವೇ ಸಮಯದಲ್ಲಿ ಜನ್ಜಿಗಳ ಹಾಟ್ ಫೇವರೇಟ್ ಆಗಿದೆ. ಜನ್ಜಿ ಅಂತ ಹೇಳಿದ್ರೆ ರೀಸೆಂಟ್ ಜಮಾನ ಅಂತ, ಬಹಳ ಯಂಗ್ ಎನರ್ಜೆಟಿಕ್ ಆಗಿರುವಂಥವ್ರು, ಮೊದಲ ಬಾರಿಗೆ ವೋಟ್ ಮಾಡಲಿಕ್ಕೆ ರೆಡಿ ಆಗಿರುವಂಥವ್ರು. ಅಂದರೆ ಹಳೇದು ಗೊತ್ತಿರಲ್ಲ ಅವ್ರಿಗೆ, 80s 90s ಬಗ್ಗೆ ಅಷ್ಟೊಂದು ಐಡಿಯಾ ಇರೋದಿಲ್ಲ. 2000ರಿಂದ ಇತ್ತೀಚೆಗೆ ಯಾರೆಲ್ಲ ಆ ಜನ್ರೇಷನಲ್ಲಿ ಇರ್ತಾರಲ್ಲ ಅವ್ರನ್ನ ನಾವು ಜನ್ಜಿ ಅಂತ ಕರಿತೀವಿ. ನೋಡಿ ಹೆಂಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹವಾ ಎಬ್ಬಿಸ್ತಾ ಇದೆ ಅಂಥೇಳಿ. ಕಾಕ್ರೋಚ್ ಏನು ಹೆಂಗಿದೆ, ಏನು ಒಂಥರ ಫನ್ನಿ ಇದೆಯಲ್ಲ, ಕಾಕ್ರೋಚ್ ಅಂತ ಇಟ್ಬಿಟ್ಟಿದಾರಲ್ಲ ಅಂತ ಅನಿಸುತ್ತೆ. ನೋಡೋಣ, ಈಗ ನಮಗೂ ಕೂಡ ಇದು ಆರಂಭ, ಹೊಸ್ತು, ಇನ್ನೇನು ಆಗುತ್ತೆ ಅನ್ನುವ ಕ್ಯೂರಿಯಾಸಿಟಿ ಇದ್ದಾವೆ. ಈಗ ಜೊತೆಗೆ ತಮಿಳುನಾಡಲ್ಲಿ ವಿಜಯ್ ಅಧಿಕಾರಕ್ಕೆ ಬಂದ ನಂತರ ಇಲ್ಲಿ ಇಂತಹ ಒಂದು ಹೊಸ ಅನ್ವೇಷಣೆಗಳಿಗೆ ಬಹುದೊಡ್ಡ ದಾರಿ ಆಗ್ತಾ ಇದೆ. ಇತ್ತೀಚೆಗೆ ಪ್ರಜಾಕೀಯ ಕೂಡ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ನಟ ಉಪೇಂದ್ರ ಅವರು ಬಹಳ ಸಂದರ್ಶನ ಕೂಡ ನೀಡ್ತಾ ಇದ್ದಾರೆ. ಅಂದರೆ ಎಲ್ಲ ಮಾಧ್ಯಮಗಳು ಅವರನ್ನು ಕರೆಸಿ ಮಾತನಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗ CJP ಅನ್ನೋದು ಕೂಡ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ತನ್ನದೇ ಆದಂಥ ದೊಡ್ಡ ಹವಾ ಸೃಷ್ಟಿ ಮಾಡಿದೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಕಾಂಗ್ರೆಸ್ BJP
ಇಂಥ ದೊಡ್ಡ ಮಟ್ಟದ ಇತಿಹಾಸ ಹೊಂದಿರುವಂಥ ರಾಷ್ಟ್ರೀಯ ಪಕ್ಷಗಳಿಗೂ ಸಿಗದೇ ಇರುವಂಥ ಫಾಲೋವರ್ಸ್ ಇವ್ರಿಗೆ ಸಿಗ್ತಾ ಇದ್ದಾರಲ್ಲ. ದಿಸ್ ಇಸ್ ದ ಪವರ್ ಆಫ್ ಜನ್ಜಿ. Power you have. Please, this is my request to you. Don't think this is just a social media movement. You have immense power. You just don't realize it. You are about to do something very big in this country, and that is going to change the country's political history forever. You are about to change the political discourse of this country, and I'm sure you will. Because if you can bring down the biggest party in the world on its knees within just 4 days, you are meant to do many great things. How much power you have. Please, this is my request to you. ಓಕೆ, ಬಹಳ ಗಂಭೀರವಾಗಿ ಇಲ್ಲಿ ಒಬ್ಬರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದನ್ನು ನೋಡ್ತಾ ಇದ್ವಿ. ಓಕೆ, ದಿಸ್ ಈಸ್ ಅಬೌಟ್ CJP. ನಾವ್ ಲೆಟ್ಸ್ ಗೋ ಫಾರ್ ಲೈವ್ ಚಾಟ್. ಎಸ್, ಪವನ್ ನನ್ನ ಕಲೀಗ್, ನಮ್ಮ ವಿಶೇಷ ಪ್ರತಿನಿಧಿ ರೆಡಿ ಇದ್ದಾರೆ. ಪವನ್, ವಾಟ್ ಈಸ್ ದಿಸ್ ಕಾಕ್ರೋಚ್ ಜನತಾ ಪಾರ್ಟಿ? ಯಾಕಿದು ಸೆನ್ಸೇಷನಲ್ ಆಗಿ ಸುದ್ದಿನ ಕ್ರಿಯೇಟ್ ಮಾಡ್ತಾ ಇದೆ? ಕುಡ್ ಯು ಗೋ ಹೆಡ್? ರಘವ್, ಒಂದು ತಲೆಮಾರಿನ ರಾಜಕಾರಣ ಅಂತ ನಾವು ಶುರು ಮಾಡಬೇಕಾಗುತ್ತೆ. ಯಾಕೆಂದರೆ 20-25 ವರ್ಷ 15 ವರ್ಷಗಳ ನಂತರ ಒಂದು ಹೊಸ ತಲೆಮಾರಿನ ರಾಜಕಾರಣಗಳು ಜಗತ್ತಿನಾದ್ಯಂತ ಎಲ್ಲ ದೇಶಗಳು ಬಂದಿದ್ದಾವೆ. ಸೊ ಅದಕ್ಕೆ ಉದಾಹರಣೆ ಎಂಬಂತೆ ಇಟಲಿ, ಫ್ರಾನ್ಸ್ ಅವು ಕಳೆದ 2 ವರ್ಷಗಳ ಇಂಚೆ ಒಂದು ತಲೆಮಾರಿನ ರಾಜಕಾರಣವನ್ನು ಐರೋಪ್ಯ ರಾಷ್ಟ್ರಗಳು ಕಂಡಿದ್ದವು. ಈಗ ಅದು ಏಷ್ಯಾ ಸರದಿಯಾಗಿದೆ ಅನಿಸುತ್ತೆ. ಅದಕ್ಕೆ ಬೆಂಬಲವಾಗಿ ಫಸ್ಟ್ ಹೇಳಬೇಕು ಅಂದರೆ ನೇಪಾಳ, ಬಾಂಗ್ಲಾದೇಶ್, ಶ್ರೀಲಂಕಾ ಇವು ಹೊಸ ತಲೆಮಾರಿನ ರಾಜಕಾರಣಗಳನ್ನು ಹುಡುಕ್ತಾ ಹೋಗ್ತಾ ಇದ್ದಾವೆ. ಅದಕ್ಕೆ ಪೂರಕವಾಗಂತೆ ರೀತಿ ನಡ್ಕೊಂಡಿದ್ದಂತೆ ತಮಿಳ್ನಾಡಲ್ಲಿ ವಿಜಯ್ ಹೊಸತನ, ಹೊಸ ಅಲೆ ಬರಬೇಕು, ದ್ರಾವಿಡಿಯನ್ ಏನು ಪಾಲಿಟಿಕ್ಸ್ ಇತ್ತಲ್ಲ ಅದನ್ನು ಬ್ರೇಕ್ ಮಾಡಿ ಹೊಸ ತಲೆ ಬಂತು. ಈಗ ಇಡೀ ದೇಶಾದ್ಯಂತ ಈ ಕಾಕ್ರೋಚು ಶುಕ್ರವಾರ ಒಬ್ಬರು CJ ಒಬ್ಬರು ಒಂದು ಮಾತು ಹೇಳ್ತಾರೆ. ಏನಂತಂದರೆ, ಜಿರಳೆ ಪರಾವಲಂಬಿಗಳು ಅಂದರೆ ಈ ನಿರುದ್ಯೋಗಿಗಳು ಪರಾವಲಂಬಿಗಳು ಮತ್ತು ಜಿರಳೆಗಳಿದ್ದಂತೆ ಅವರು ಮಾಧ್ಯಮ, RTI ಹಾಗೂ ಇನ್ನಿತರ ಕೆಲಸಗಳನ್ನು ಮಾಡ್ಕೊಂಡು ವ್ಯವಸ್ಥೆಯಲ್ಲಿ ಧೃತಿಗೆಡೋ ಥರ ಕೆಲಸ ಮಾಡ್ತಾರೆ ಅಂತ ಒಂದು ಮಾತು ಹೇಳಿದ್ರು. ಇದನ್ನು ಭಾರತೀಯ ಯುವಕರು ಅಂದರೆ ಏನು CJನ ನೋಡ್ತಾ ಇದ್ದಂಥ ಯುವಕರಿಗೆ ಒಂದು ಸುಪ್ರೀಂ ಕೋರ್ಟ್ ವಿರುದ್ಧ ಮಾತಾಡಲ್ಲ, ಆದರೆ ಇದೊಂಥರ ಬೇರೆ ರೀತಿ ಡಿಜಿಟಲ್ ಯುದ್ಧ ಸಾರಿದ್ದಾರೆ. ಅಂದರೆ ಹೌದು, ಈಗ ಈ ಕಾಕ್ರೋಚ್ ಅಂತ ಯಾಕೆ ಹೆಸರಿಟ್ಟಿದ್ದಾರೆ? ಏನಿದ್ರ ಸಿದ್ಧಾಂತ ಏನು, ಏನು ಕತೆ, ಯಾಕೆ ಇಷ್ಟೊಂದು ಫಾಲೋವರ್ಸ್ ಇದ್ದಾರೆ? ಅವರು ಹೇಳಿದ್ದು ರಘವ್ CJ ಹೇಳಿದ್ದು ಕಾಕ್ರೋಚು ಪರಾವಲಂಬಿಗಳು ಅಂದರು. ಕಾಕ್ರೋಚು ಜಿರಳೆಗಳು. ಇದನ್ನ ವಿರೋಧಿಸೋದು ಹೇಗೆ? ಈ ಸಮಾಜದಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗಿದೆ, ವೈದ್ಯಕೀಯ ವ್ಯವಸ್ಥೆ ಹೇಗಿದೆ, ನಿರುದ್ಯೋಗ ಸಮಸ್ಯೆ ಎಷ್ಟಿದೆ, ಇದನ್ನೆಲ್ಲ ಮುಂದಿಟ್ಕೊಂಡು ಹೌದು ನಾವು ಕಾಕ್ರೋಚ್ಗಳು ಅನ್ನೋ ಒಂದು ಮಟ್ಟದ ಒಂದು ಅಲೆಯನ್ನು ಹುಟ್ಟಾಕಿದ್ದಾರೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತಂದು. ಯಾರು ದೀಪ್ಕಿ ಅಂತಂದು, ಅಭಿಜಿತ್ ದೀಪ್ಕಿ ಅನ್ನೋರೊಬ್ರು ಇದನ್ನ ಪೋಸ್ಟ್ ಮಾಡಿದ್ದಂತ. ಇವರು AAPಯ ಮಾಜಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಸದಸ್ಯರಾಗಿ. ಅವರು ಇದನ್ನ ಹುಟ್ಟಾಕಿದ್ದಾರೆ. ಈ ವೇಗ ನೋಡ್ತಾ ಇದ್ರೆ ಹೊಸ ತಲೆಮಾರಿನ ರಾಜಕಾರಣಕ್ಕೆ ಇತಿಹಾಸ ಗೊತ್ತಿರಲ್ಲ. ಸಹಜವಾಗಿ ನಾವು ವಯಸ್ಸು, ಹುಮ್ಮಸ್ಸು ಮತ್ತೆ ಪ್ರತಿರೋಧನ ತೋರಿಸೋದಷ್ಟೇ ನೋಡ್ತಾ ಇರ್ತೀವಿ. ಇವರಿಗೆ ಇತಿಹಾಸದ ಚಿಂತನೆಗಳಿರಲ್ಲ. ಬಟ್ ಇವರು ಕೆಲವು ಹೇಳ್ತಾ ಇರೋ ಇಂಟ್ರೆಸ್ಟಿಂಗ್ ವಿಷಯಗಳು ಸಹಜವಾಗಿ ಹೊಸ ತಲೆಮಾರಿನ ಯುವಕರು ಅನುಭವಿಸಿರೋ ನೋವುಗಳಿಗೆ ಸಮ. ಈಗ ಸಪೋಸ್ ಯಾವುದಾಗುತ್ತೆ, ಆಪರ್ಚುನಿಟಿಗಳು, ಉದ್ಯೋಗ, ನಿರುದ್ಯೋಗ ಅಂತ ಬಂದಾಗ ಸಹಜವಾಗಿ ಅವರಿಗೆ ಒಂದು ಬೇಸರ ಆಗಿರುತ್ತೆ. ಸರಿನಾ? ಮತ್ತು ಶಿಕ್ಷಣ, ಸಹಜವಾಗಿ ಇಲ್ಲಿನ ಶಿಕ್ಷಣ ವ್ಯವಸ್ಥೆ ಯಾವ್ದು ರೀತಿ ಆಗ್ತಾ ಇರುತ್ತೆ. ಈ ವರ್ಷ ಒಂದು ಸಬ್ಜೆಕ್ಟ್ ಇರುತ್ತೆ, ಮುಂದಿನ ವರ್ಷಕ್ಕೆ ಇರುತ್ತೆ, ಇನ್ನೊಂದು ಯಾವುದೋ ಗೌರ್ಮೆಂಟ್ ಬರುತ್ತೆ, ಇನ್ನೊಂದು ಇಂಪ್ಲಿಮೆಂಟ್ ಮಾಡುತ್ತೆ. ಈ ಥರ ಗೊಂದಲಕರ ಒಂದು ಇದಿದೆಯಲ್ಲ ಅದು. ಮತ್ತು ಕಾಂಪಿಟೇಟಿವ್ ಜಗತ್ತಿನಲ್ಲಿ ಎಷ್ಟೇ ಮೌಲ್ಯವರ್ಧಿತ ಶಿಕ್ಷಣ ನಮ್ಮ ಇಂಡಿಯಾದಲ್ಲಿದ್ದರೂ ಕೂಡ ನಾವು ಕೆಲವೊಂದು ಟೈಮ್ ಸ್ಮಾರ್ಟ್ನೆಸ್ ತೋರಿಸ್ಬೇಕಾಗತ್ತೆ, ಕಾಂಪೀಟ್ ಮಾಡಬೇಕಾಗತ್ತೆ. ಅದರಲ್ಲಿ ಹಿನ್ನಡೆ ಆಗ್ತಾಯಿದೆ. ಇದರೆಲ್ಲ ಬೇಸರಗಳು. ಈ ಪ್ರತಿಯೊಂದು ವಿಚಾರದಲ್ಲಿ ಕೂಡ
ಈ ಜೆನ್ಜಿ ಟೀಮ್ ಏನಿದೆ ಅಂದರೆ ಈಗ ಏನು ಕಾಕ್ರೋಚ್ ಜನತಾ ಪಾರ್ಟಿ ಸ್ಥಾಪನೆ ಮಾಡಿರೋವಂಥವ್ರು ಮತ್ತು ಅದನ್ನು ಫಾಲೋ ಮಾಡ್ತಾ ಇರೋರು ಈ ಹೊಸ ತಲೆಮಾರಿನ ಸಮಸ್ಯೆಗಳನ್ನ ಇಟ್ಕೊಂಡು ಡಿಜಿಟಲ್ನಲ್ಲಿ ಪ್ರತಿರೋಧ ಒಡ್ತಾ ಹೋಗ್ತಾ ಇದ್ದಾರೆ. ಅದು ಯಾವ ಪಕ್ಷಕ್ಕಾದರೂ ತಟ್ಬೋದು, ಅದು BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಮಗದೊಂದು ಪಕ್ಷಕ್ಕಾಗಿರ್ಬೋದು. ಓಕೆ, ಬಟ್ ಭಾರತದಲ್ಲಿ ಹೊಸ ತಲೆಮಾರಿನ ರಾಜಕಾರಣ ಶುರುವಾಗಿದೆ ಅನ್ನೋದಕ್ಕೊಂದು ಮುನ್ಸೂಚನೆ. ಇದು ಎಷ್ಟರ ಮಟ್ಟಿಗೆ ಪರ್ಮನೆಂಟ್ ಆಗಿ ನಿಂತ್ಕೊಳ್ಳುತ್ತೆ ಅಥವಾ ಒಂದು ಪಕ್ಷವಾಗಿ ಪರಿವರ್ತನೆ ಆಗುತ್ತೆ ಅನ್ನೋದನ್ನ ಈಗಲೇ ಹೇಳೋಕ್ಕಾಗೋದಿಲ್ಲ. ಓಕೆ ಪವನ್, ಜಸ್ಟ್ ಹೋಲ್ಡ್ ಆನ್, ನಿಮ್ಮ ಜೊತೆ ಮಾತನಾಡ್ತೀನಿ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮಿಂದ ಮತ್ತಷ್ಟು ಮಾಹಿತಿ ಪಡಿತೀನಿ ನಾನು. ಕಾಂಗ್ರೆಸ್ ಪಕ್ಷದಿಂದಲೂ ಕೂಡ ಕಾಕ್ರೋಚ್ ರಾಜಕೀಯ. ಕಾಕ್ರೋಚ್ ಪಕ್ಷದ ಟಿ ಶರ್ಟ್ ಪರಿಚಯಿಸಿದ್ದಾರೆ ಸಿದ್ದರಾಮಯ್ಯ. ಪ್ರತಿಭಟನೆ ವೇಳೆ ಕಾಕ್ರೋಚ್ ಪಕ್ಷದ ಟಿ ಶರ್ಟ್ ಲಾಂಚ್ ಮಾಡಲಾಗಿದೆ. ಬಿಳಿ ಬಣ್ಣದ ಟಿ ಶರ್ಟ್ ಹಿಡಿದಿದ್ದಾರೆ CM ಸಿದ್ದರಾಮಯ್ಯ. ಏನ್ರಿ ಇದು ಅನ್ನುವ ಕನ್ಫ್ಯೂಷನ್ ಸದ್ಯಕ್ಕಿದೆ. ಟಿ ಶರ್ಟ್ ಮೇಲೆ PM is ಕಾಕ್ರೋಚ್ ಅಂತ ಬರೆದಿದೆ ಕಾಂಗ್ರೆಸ್ ಪ್ರತಿಭಟನೆ ವೇಳೆ ಕಾಕ್ರೋಚ್ ಟಿ ಶರ್ಟ್ ಈಗ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದೆ. ಕೇಂದ್ರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷದಿಂದಲೂ ಕೂಡ ಕಾಕ್ರೋಚ್ ರಾಜಕೀಯ. ಕಾಕ್ರೋಚ್ ಪಕ್ಷದ ಟಿ ಶರ್ಟ್ನ ಪರಿಚಯಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರತಿಭಟನೆ ವೇಳೆ ಕಾಕ್ರೋಚ್ ಪಕ್ಷದ ಟಿ ಶರ್ಟ್ ಲಾಂಚ್ ಮಾಡಲಾಗಿದೆ. ಬಿಳಿ ಬಣ್ಣದ ಟಿ ಶರ್ಟ್ ಹಿಡಿದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಐ ರಿಪೀಟ್, ಟಿ ಶರ್ಟ್ ಮೇಲೆ PM is ಕಾಕ್ರೋಚ್ ಅಂತ ಕಾಂಗ್ರೆಸ್ ಬರೆದಿದೆ. ಅಂದರೆ ಪರಾವಲಂಬಿ ಅನ್ನುವ ಅರ್ಥ ಕೊಡೋ ನಿಟ್ಟಿನಲ್ಲಿ ಕಾಕ್ರೋಚ್ನ ಬಳಸ್ತಾ ಇದ್ದಾರೆ. ಕೇಂದ್ರದ ವಿರುದ್ಧ ಪ್ರತಿಭಟನೆಯನ್ನ ಕಾಂಗ್ರೆಸ್ ಈ ಮೂಲಕ ಮಾಡ್ತಾ ಇದೆ. ಓಕೆ, ಈಗಾಗಲೇ ನನ್ನ ಕಲೀಗ್ ಪವನ್ ಕೂಡ ಒಂದು ಮಾಹಿತಿಯ ಜೊತೆಗೆ ವಿಶ್ಲೇಷಣೆ ಕೂಡ ನೀಡ್ತಾ ಇದ್ರು ಈ ಸುದ್ದಿಗೆ ಸಂಬಂಧಪಟ್ಟ ಹಾಗೆ. ಲೆಟ್ಸ್ ಗೋ ಹೆಡ್ ವಿತ್ ಹಿಮ್. ಓಕೆ ಪವನ್, ಈಗ ಎಸ್ ಲೆಟ್ಸ್ ಗೋ ಫಾರ್ ಲೈವ್. ಓಕೆ ಪವನ್, ಕಾಂಗ್ರೆಸ್ ಪ್ರತಿಭಟನೆ ವೇಳೆ ಈಗ ಕಾಕ್ರೋಚ್ ಟಿ ಶರ್ಟ್ ಸದ್ದು ಮಾಡ್ತಾ ಇದೆ. ಸಿದ್ದರಾಮಯ್ಯನವರು ಪರಿಚಯಿಸಿದ್ದಾರೆ. ಏನು ನಡೀತಾ ಇದೆ, ಇದು ಏನಾಗ್ತಾ ಇದೆ? ರಘು, ಆ ಥರ ಏನಿಲ್ಲ, ಕೋಇನ್ಸಿಡೆಂಟ್ ಅಷ್ಟೇನೆ. ಅಲ್ಲಿ ಮಾಡ್ತಾ ಇರೋದು ಹೌದು ಫ್ರೀಡಮ್ ಪಾರ್ಕಲ್ಲಿ ನಡೀತಾ ಇರೋದು ನೀಟ್ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆಯಲ್ಲ, ಅದ್ರ ವಿರುದ್ಧ ಕಾಂಗ್ರೆಸ್ನ ಯುವ ಮೋರ್ಚಾ ಸಂಘಟನೆ ಯೂತ್ ಕಾಂಗ್ರೆಸ್ ಅವರು ಮಾಡ್ತಾ ಇರೋಂಥ ಪ್ರತಿಭಟನೆ. ಇದಕ್ಕೆ CM ಸಿದ್ದರಾಮಯ್ಯನವರು ಭಾಗಿಯಾಗಿದ್ದಾರೆ. ಬಿಟ್ಟರೆ ಇದಕ್ಕೂ ಕಾಕ್ರೋಚ್ ಪಕ್ಷಕ್ಕೂ ಇದಿಲ್ಲ, ಸಂಬಂಧ ಇಲ್ಲ. ಈಗ ಯಾಕೆ ಅಂದರೆ ಹಂಗೆ ನೋಡ್ತಾ ಹೋದ್ರೆ ಈ ಹೊಸ ತಲೆಮಾರಿನ ರಾಜಕಾರಣ ಶುರುವಾಗಿರೋದು 3 ದಿನದ ಹಿಂಚೆ. ಮತ್ತೆ 60 ವರ್ಷ 58 ವರ್ಷ ದೇಶ ಆಳ್ದವರು ಚೀಫ್ ಮಿನಿಸ್ಟರ್ ಹೋಗಿರೋದು ಅಲ್ಲಿಗೆ. ಹಾಗಾಗಿ ಅವೆರಡಕ್ಕೂ ಸಿಮಿಲಾರಿಟಿ ಇರಲ್ಲ. ಭಾವನೆಗಳು ಒಂದೇ ಇರ್ಬೋದು, ಆದರೆ ಸಿಮಿಲಾರಿಟಿಗಳು ಕಮ್ಮಿ ಇರುತ್ತೆ. ಸಹಜವಾಗಿ ಕೇಂದ್ರ ಸರ್ಕಾರವನ್ನು ವಿರೋಧಿಸ್ತಾ ಮಾಡ್ತಾ ಇರುವಂತ ಈ ಕಾಕ್ರೋಚ್ ಪಾರ್ಟಿ ಅವರು ಸದ್ಯದ ಒಂದು ಈ ಮೂಮೆಂಟ್ ನ ಎನ್ಕ್ಯಾಚ್ ಮಾಡ್ಕೊಂಡು ಈಗ ಈ CJPಯ ಘೋಷಣೆಗಳ ಬಗ್ಗೆ ಮಾತನಾಡಿ. ಏನು ಅವ್ರದ್ದು ಘೋಷಣೆಗಳೇನು, ಇದು ಹೆಂಗೆ ವರ್ಕ್ ಆಗ್ತಾ ಇದೆ, ಅವರ ಉಮೇಧಿ ಏನು, ಯಾರು ಇದಕ್ಕೆ ನೇತಾರರೇನು, ಅದಕ್ಕೆ ಏನಾದರೂ ಒಂದು ರೂಪುರೇಷೆ ಸ್ಟ್ರಕ್ಚರ್ ಅಂತ ಏನಾದರೂ ಇದೆಯಾ? ರಘವ್, ಮೇಲ್ನೋಟಕ್ಕೆ ಸ್ಟ್ರಕ್ಚರ್ ಇಲ್ಲ. ಇದನ್ನ ಅಭಿಜಿತ್ ದೀಪ್ಕೆ ಅನ್ನೋರು ಶುರು ಮಾಡಿದ್ದಾರೆ. ಓಕೆ, ಇದನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಸರಿ ಯಾರೋ CJ ಹೇಳಿದ ಒಂದು ವಿಷಯವನ್ನ ಮುಂದಿಟ್ಕೊಂಡು. ಬಟ್ ಇವರು ಹೇಳ್ತಾ ಇರೋವು ಯಾವುದೇ ಗೌರ್ಮೆಂಟ್ಗಳು ಸಹ ಮಾಡೋಕ್ಕಾಗದೇ ಇರೋವಂಥವು ಮತ್ತೆ ಕೆಲವು ಮಾಡೋವಂಥವು ಇದಾವೆ. ಎಲ್ಲ ಸಾರಾಸಕ್ತಾಗಿ ಹೇಳೋವಂಥದ್ದಲ್ಲ. ಅಲ್ಲ, ಆದ್ರೂ ಇಷ್ಟೊಂದು ಬೆಂಬಲ ಸಿಗ್ತಾ ಇದೆ ಅಂತ ಹೇಳಿದ್ರೆ ಯಾವ ಪ್ರಮುಖ ಅಂಶ ಇಷ್ಟೊಂದು ಆಕರ್ಷಣೆ ಆಗ್ತಾ ಇದೆ? ವಾಟ್ ಈಸ್ ಅಟ್ರಾಕ್ಟಿಂಗ್ ಟು ದ ಪಬ್ಲಿಕ್ ಅಂತ ಅನಿಸ್ತಾ ಇದೆ? ರಘವ್, ನಿಮ್ಗೆ ಹೇಳಿದ್ನಲ್ಲ, ಈಗ ಸಹಜವಾಗಿ ಕೇಂದ್ರ ಸರ್ಕಾರವನ್ನು ವಿರೋಧಿಸುವಂತ ಕೆಲವು ಅಂಶಗಳೆಲ್ಲ ಅದರಲ್ಲಿದ್ದಾವೆ. ಸಪೋಸ್ ಮೊದಲನೇ ಪಾಯಿಂಟ್ ಹೇಳ್ತಾ ಹೋದ್ರೆ, ಚುನಾವಣಾ ಆಯೋಗ SRI ಮಾಡಿದಂಥ ರೀತಿ ಇದೆಯಲ್ಲ, ಅದನ್ನ ಒಂದು ವೋಟರ್ ತೆಗೆದವನು ಕೂಡ ದೇಶದ್ರೋಹಿ ಅಂಥವ್ರನ್ನ ನಾವು ಬಂಧಿಸ್ತೀವಿ ಅಂತಂದೇಳಿ ಈ ಪ್ರಣಾಳಿಕೆಯಲ್ಲಿ ಹಾಕಿದ್ದಾರೆ. ಮತ್ತೆ CJ ಆದವರು ಯಾವುದೇ ರಿಟೈರ್ಡ್ ಆದ ನಂತರ ಸರ್ಕಾರದ ಯಾವುದೇ ಹುದ್ದೆಗಳನ್ನು ಅಲಂಕರಿಸೋಂಗಿಲ್ಲ, ರಾಜ್ಯಸಭಾ ಸದಸ್ಯ ಆಗಂಗಿಲ್ಲ ಅನ್ನೋದು ಫಸ್ಟ್ ಎಜೆಂಡಾ ಅವ್ರದ್ದಾಗಿದೆ. ಮತ್ತು ಕೆಲವು ಮೀಡಿಯಾಗಳನ್ನು ಬಂದ್ ಮಾಡಿಬಿಡ್ಬೇಕು, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇರಬೇಕು. ಅಂದರೆ ಎಲ್ಲ ಜನರ ನೋವು ನಲಿವುಗಳನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ತಿಳ್ಕೋಬೇಕು. ಹೀಗೆ ಸರ್ಕಾರ ಮತ್ತು ಸಂವಿಧಾನದ ಆಶಯದಂತೆ ನಾವು ಗೌರ್ಮೆಂಟ್ ಮಾಡ್ತೀವಿ ಅನ್ನೋದು ಕೆಲವು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಇದಾವೆ, ನೆಗೆಟಿವ್ ಥಾಟ್ಸ್ ಇದಾವೆ ಅವರಲ್ಲೇ, ಅವ್ರ ಪ್ರಣಾಳಿಕೆಯಲ್ಲಿ ಹೇಳಿರೋದ್ರಲ್ಲಿ. ಬಟ್ ಯಾವುದು ಆಗುತ್ತಾ? ಮತ್ತೆ ಇನ್ನೊಂದೇನಾಗುತ್ತೆ ಗೊತ್ತಾ, ಈಗ ರಮ್ಯಾ ಅವರೇನೋ ಸಪೋರ್ಟ್ ಮಾಡಿದಾರಲ್ಲ, ಅದು ಏನದು?
ಚಿಂತನೆಗಳಿಗೆ ಸಪೋರ್ಟ್ ಮಾಡಿದ್ದಾರೆ. ಒಂದು ವಾಯ್ಸ್ ರೈಸ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಕ್ಯಾಂಪೇನ್ ಶುರುವಾಗಿದೆ ಒಂದು. ಓಕೆ. ಆ ಕ್ಯಾಂಪೇನ್ಗೆ ಒಂದು ವಾಯ್ಸ್ ಆಗಿದ್ದಾರೆ. ಅವರಾಗಿರ್ಬೋದು, ಕೀರ್ತಿ ಆಜಾದ್ ಆಗಿರ್ಬೋದು, ಮಲ್ಹಾ ಮೋಹತ್ರ ಆಗಿರ್ಬೋದು, ಓಕೆ. ಹೀಗೆ ಎಲ್ಲರೂ ಒಂದು ವಾಯ್ಸ್ ಆಗಿದ್ದಾರೆ. ಪ್ರಕಾಶ್ ರಾಜ್ ಆಗಿರ್ಬೋದು, ಒಂದು ವಾಯ್ಸ್ ಆಗಿದ್ದಾರೆ. ವಿನಃ ಇದು ಅಧಿಕೃತವಾಗಿ ಆಗಬೇಕು ಅಂದರೆ 1951ರ ಆಕ್ಟ್ 21ರ ಅಡಿಯಲ್ಲಿ ಒಂದು ಪಕ್ಷವನ್ನು ರಿಜಿಸ್ಟರ್ ಮಾಡಿ ಅದಕ್ಕೆ ಪದಾಧಿಕಾರಿಗಳನ್ನು ತೋರಿಸಿ ಅದಾದಮೇಲೆ ಒಂದು ಪಕ್ಷ ಆಗಿ ಇವರು ನೇರವಾಗಿ ಅಖಾಡಕ್ಕೆ ಬಂದಾಗ, ಚುನಾವಣಾ ರಾಜಕಾರಣಕ್ಕೆ ಬಂದಾಗ ಅಷ್ಟೇ ಇದು ಒಂದು ಪಕ್ಷವಾಗಿ ಉಳ್ಕೊಳ್ಳುತ್ತೆ. ಇಲ್ಲ ಅಂದರೆ ಇದು ಒಂದು ಸೋಷಿಯಲ್ ಮೀಡಿಯಾ ಒಂದು ಕ್ಯಾಂಪೇನ್ ಆಗಿ ಉಳ್ಕೊಳ್ಳುತ್ತೆ ಅಷ್ಟೇ. ಓಕೆ ಓಕೆ. ಬಟ್ ಯಾವ ಕ್ಯಾಂಪೇನು ಕೂಡ ಅಲ್ಲಗಳೆಯೋ ಹಾಗಿಲ್ಲ. ಥ್ಯಾಂಕ್ ಯು ಪವನ್, ತಮ್ಮೆಲ್ಲ ಡೀಟೇಲ್ಸ್ ಆ್ಯಂಡ್ ಅನಾಲಿಸಿಸ್ಗಾಗಿ. ಇದೇ ರೀತಿಯಾಗಿ ಈಗ ಪ್ರಜೆಗಳ ಪರವಾಗಿ ಯಾರಾದರೂ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದಕ್ಕೆ ನಿಜಕ್ಕೂ ಕೂಡ ಬೆಂಬಲ ಸೂಚಿಸೋದು, ಪ್ರಜೆಗಳು ಗೆಲ್ಲಬೇಕು ಅನ್ನುವಂಥ ಒಂದು ಪಕ್ಷ ಬರಬೇಕು ಅನ್ನೋದು ಬಹುತೇಕರ ಒಂದು ಆಶಯ ಕೂಡ ಆಗ್ತಾ ಇದೆ ಈ ಮೊಮೆಂಟ್ನ ನೋಡಿದಾಗ. ಏನೋ ಸಮಥಿಂಗ್ ಮೇ ವುಡ್ ಚೇಂಜ್ ದ ರಿಯಾಲಿಟಿ, ಅಥವಾ ರಿಯಾಲಿಟಿ ಅಂದರೆ ಈಗೇನು ನಾವು ರಿಯಾಲಿಟಿ ಅಂದ್ಕೊಂಡಿದ್ದೀವಲ್ಲ ಅದು ಇಲ್ಯೂಷನ್ ಆಗಿರ್ಬೋದು. ಅದು ಮುಂದೆ ಏನಾದರೂ ಮುಂದಿನ ದಿನಗಳಲ್ಲಿ 2028ಕ್ಕೆ ಏನಾದರೂ ದೊಡ್ಡ ಬದಲಾವಣೆ ಏನಾದರೂ ಆಗ್ಬಿಡುತ್ತಾ, ಈ ರಾಷ್ಟ್ರೀಯ ಪಕ್ಷ ಇರ್ಬೋದು, ಪ್ರಾದೇಶಿಕ ಪಕ್ಷಕ್ಕೆ ಏನಾದರೂ ಏಟ್ ಕೊಟ್ಬಿಡುತ್ತಾ ಅನ್ನೋದು ಸದ್ಯದ ಚಿಂತನೆಯಾಗಿದೆ, ಸದ್ಯದ ಪ್ರಶ್ನೆಯಾಗಿದೆ.